ಇದಕ್ಕೆ ಕ್ಷಮಿಸಿ. ಬಟ್ ಏನಂತಂತಂದರೆ, ನಾನು ಈ ವೇದಿಕೆ ಮೇಲೆ ಬಂದು ಈ ಅಭಿನಂದನೆ, ಈಗ ಗೌರವ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ನಮನಗಳು. ನಾನು ಜಾತ್ರೆಯನ್ನು ಚಿಕ್ಕವನಿದ್ದಾಗ ಇಲ್ಲೇ ಜಾತ್ರೆಯನ್ನು ಮಾಡ್ತಿದ್ದೆ ನನ್ನ ಜೊತೆ. ಮತ್ತು ನನ್ನ ನೆನಪುಗಳು ಬರ್ತಾ ಇದ್ದಾವೆ. ಈ ಜಾತ್ರೆಯಲ್ಲಿ ಏನಾದರೂ ಆಟಿಕೆ ಸಾಮಾನು ತಗೊಳ್ತಿದ್ದೆ. ನನ್ನ ತಂದೆಯವರಿದ್ದಾರೆ, ನನ್ನ ತಾತ ಮತ್ತು ನನ್ನ ಅಜ್ಜಿಯವರು ಕೊಡಿಸ್ತಿದ್ರು. ಸೊ ಆ ಕ್ಷಣಗಳನ್ನು ಮೆಲುಕು ಹಾಕ್ತಾ ಇದ್ದೆ. ನಾನು ಚಿಕ್ಕವನಿದ್ದಾಗ ಎಲ್ಲೋ ಕೂಡ್ತಿದ್ದೆ, ಏನೋ ಒಂದು ಸಮಾರಂಭ ನಡೆಯುತ್ತಿತ್ತು, ಏನೋ ಒಂದು ಕನಸಿರ್ತಿತ್ತು, ನಾನು ಒಂದು ಸರ್ತಿ ಮೇಲೆ ಹೋಗಿ ಕೂತ್ಕೋಬೇಕು ಅಂತ. ಅದು ನನ್ನ ಕನಸು, ನನ್ನ ತಾತಂದು, ನನ್ನ ಅಜ್ಜಿಯ ಕನಸು ಗೊತ್ತಿಲ್ಲ. ಸೊ ಯಾಕಂತಂತಂದರೆ ಈ ಎಕ್ಸಾಮ್ ಪಾಸ್ ಆಗಿ ಆಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಭಾರತೀಯ ಸರ್ಕಾರದಲ್ಲಿ. ಬಟ್ 8-9 ವರ್ಷ ಆದ ನಂತರ ನಾನು ಊರಿಗೆ ಬರ್ತಾ ಇದ್ದೀನಿ. ಏನಂತಂತಂದರೆ, ಎಕ್ಸಾಮ್ ಬರೀಲಿಕ್ಕಿಂತ ಮೊದಲು ಹೋಗಬೇಕಾದ್ರೆ ನಮ್ಮ ಮನೆಯಲ್ಲಿ ವೀರಭದ್ರ ದೇವರಿದ್ದಾರೆ. ಸೊ ಶಪಥ ಮಾಡಿ ಹೋಗಿದ್ದೆ, ನಾನು ಎಕ್ಸಾಮ್ ಪಾಸ್ ಆಗೋ ತನಕ ಈ ಊರಿಗೆ ಕಾಲಿಡಲ್ಲ ಅಂತ. ಆಯಿತು. ಎಲ್ಲರಿಗೂ ಗೊತ್ತು UPSC ಎಕ್ಸಾಮ್ ಎಷ್ಟು ಟಫ್ ಇರುತ್ತೆ ಅಂತಂದು. ಬಟ್ ಅದು ಎಲ್ಲರೂ ಹೊಗಳ್ತಾರೆ ನನಗೆ. ಜನರ ಪರಿಶ್ರಮ ಇದೆ ನನ್ನ ಜೀವನದಲ್ಲಿ. ಏನಂತಂತಂದರೆ, ನಾನು ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ, ಇವರ ಮೊಮ್ಮಗ ನಾನು. ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಸೊ ಅವ್ರ ಕನಸಿಂದ ಹುಟ್ಟಿದ್ದು ಮತ್ತು ಇಲ್ಲೇ ರಾಮಯ್ಯಸ್ವಾಮಿ ಶಾಲೆಯಲ್ಲಿ ಓದ್ತಾ ಇದ್ದೆ. ನಾನು ಸಾಮಾನ್ಯ ವ್ಯಕ್ತಿನೇ. ಯಾವ ಸ್ಕೂಲ್ನಲ್ಲಿ 1ನೇ, 2ನೇ, 3ನೇ ಮತ್ತು 4ನೇ ತರಗತಿಯಲ್ಲಿ ಅಷ್ಟೇನು ನಾನೇನು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಬಂದವನಲ್ಲ, ಎವರೇಜ್ ಸ್ಟೂಡೆಂಟೇ. ಸೊ ಈ ಸಭೆಯಲ್ಲಿದ್ದಕ್ಕಂಥ ಎಲ್ಲ ಪಾಲಕರಿಗೆ ಅದು ಏನಂತಂದರೆ ವಿನಮ್ರ ಪ್ರಾರ್ಥನೆ. ಏನಂತಂತಂದರೆ, ಮಕ್ಕಳಿಗೆ ಯಾವತ್ತಿಗೂ ಒಂದೇ ರ್ಯಾಂಕ್, ಫಸ್ಟ್ ರ್ಯಾಂಕ್ ಬರಬೇಕು, ಸೆಕೆಂಡ್ ರ್ಯಾಂಕ್ ಬರಬೇಕು, ಬರಲಿಲ್ಲ ಅಂದರೆ ಸಿಟ್ ಆಗಬೇಕು. ಅದು ಏನು ನಡೆಯೋಲ್ಲ. ಜೀವನ ಒಂದು ದೊಡ್ಡ 100 ಮೀಟರ್ ರೇಸ್ ಅಲ್ಲ, ದೊಡ್ಡ ಮ್ಯಾರಥನ್ನೇ ಇದೆ. ಸೊ ಅವರು ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ನಿಮ್ಮ ಮಕ್ಕಳ ಮೇಲೆ ಏನಂತಂತಂದರೆ, ಅವ್ರಿಗೆ ಏನು ಪೇರೆಂಟಿಂಗ್ ಅಥವಾ ಏನು ಪೋಷಣೆ ಕೊಡಬೇಕಾಗಿರುತ್ತೋ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ಅದನ್ನು ಒಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ. ನಾನು ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದು 2018ರಲ್ಲಿ. ದೆಹಲಿನಲ್ಲಿ 1 ವರ್ಷ ಕೋಚಿಂಗ್ ತಗೊಂಡು ಬಂದೆ. ಆಮೇಲೆ ನಾನು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೆ. ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತವೆ, CET, ನೀಟ್, UPSC, IIT, ಯಾವುದಾದ್ರೂ ಎಕ್ಸಾಮ್ಸ್ನಲ್ಲಿ ಕ್ರ್ಯಾಕ್ ಮಾಡಬೇಕಂದ್ರೆ, ಎಲ್ಲ ಕ್ಲಿಯರ್ ಆಗಬೇಕಂದ್ರೆ 2-3 ಗೋಲ್ಸ್ ಇರ್ತವೆ ಅಥವಾ 2-3 ಕ್ವಾಲಿಟೀಸ್ ಇರ್ತವೆ. ಅದನ್ನು ನೀವು ಇನ್ಕಲ್ಕೇಟ್ ಮಾಡಿದರೆ ಇದಾಗುತ್ತೆ. ಫಸ್ಟ್ ಏನಂತಂತಂದರೆ ಪರಿಶ್ರಮವನ್ನು. ಯಾಕಂತಂದರೆ ನೀವು ಎಷ್ಟೇ ಟ್ಯಾಲೆಂಟೆಡ್ ಇರ್ಬೋದು, ನೀವು ಎಷ್ಟೇ ಗುಣಮುಖರು ಇರ್ಬೋದು, ಬಟ್ ಪರಿಶ್ರಮ ಮಾಡಿದ್ರೆ ಅಷ್ಟೇ ಅದಕ್ಕೆ ನಿಮಗೆ ಫಲ ಸಿಗುತ್ತೆ. ಸೊ ನಾನು ಜಾಸ್ತಿ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಏನು ಹೇಳ್ಬೇಕಂತಂತಂದರೆ, ನನ್ನ ಈ ಸಾಧನೆಗೆ ನಾನೇನು ಅಂದರೆ, ಎಲ್ಲರೂ ಹೇಳ್ತಾರೆ ನಡೆದು ಬಂದ ಹಾದಿ ಹೇಗಿತ್ತು ಅಂತ ಕೇಳ್ತಾರೆ ನನಗೆ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ನಾನು ನಡೆದೇ ಇಲ್ಲ. ಯಾಕಂದರೆ ನನ್ನನ್ನು ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಬಂದಿದ್ದು ನನ್ನ ಕುಟುಂಬ. ಸೊ ಪರಿಶ್ರಮದಿಂದನೇ ನಾನು ಕೂತು ಓದ್ದವನಷ್ಟೇ. ಬಟ್ ಎಲ್ಲೇ ದೆಹಲಿನಲ್ಲಿ, ಬ್ಯಾಂಗ್ಳೂರಿನಲ್ಲಿ, ಬೆಲ್ಗಾಂ ಬಂದವನು ನಾನು. ಯಾರು ಮನೆಯಲ್ಲಿ ಡಿಗ್ರಿನೂ ಮಾಡಿದವರಿಲ್ಲ ನಮ್ಮ ಮನೆಯಲ್ಲಿ. ಸೊ ಆ ಹೇಳ್ದಂಗೆ ಮಾಡಿದವನಷ್ಟೇ. ಪರಿಶ್ರಮ ಎಲ್ಲ ಅವ್ರದ್ದು. ಯಾಕಂತಂದರೆ ಎಲ್ಲರೂ ಹೇಳ್ತಿರ್ತಾರೆ ಆರಾಮ್ಸೆ ಜಾಬ್ ಸಿಗುತ್ತೆ ಅಂತಂದು. 6 ವರ್ಷ ಆಯಿತು ನಂದು ಈ ಎಕ್ಸಾಮ್ ಕ್ಲಿಯರ್ ಆಗಲಿಕ್ಕೆ, ಪಾಸ್ ಆಗಲಿಕ್ಕೆ. ಸೊ 2-3 ವರ್ಷದಲ್ಲೇ ನಾನೇ ನನ್ನ ತಂದೆಗೆ ಹೇಳ್ತಿದ್ದೆ, ಸಾಕು ನಾನು ಜಾಬ್ ಮಾಡ್ತೀನಿ, ಏನಂತಂದರೆ ಸಾಕು, ಇದೆಲ್ಲ ನಮಗೆಲ್ಲ ಆಗಲ್ಲ, ನಾವು ಹಳ್ಳಿಯಿಂದ ಬಂದೀನಿ, ನಮ್ಗೆ ಇದಕ್ಕಾಗತ್ತೆ ಅಂತಂದು. ಸೊ ಇದೆಲ್ಲ ದೊಡ್ಡ ಮನೆ, ದೊಡ್ಡ ಊರು, ಅವರಿಗಷ್ಟೇ ಸೇರಿದ್ದು, ನನಗೇನಲ್ಲ, ಇದು ಸಿಕ್ಕಾಪಟ್ಟೆ ಟಫ್ ಇದೆ, ಆಗ್ತಾ ಇಲ್ಲ ಅಂತಂದು ಹೇಳಿದವನು ಇದ್ದೀನಿ. ಏನು ನಾನು 100% ಕಾನ್ಫಿಡೆಂಟ್ ಇದ್ದವನೇ ಅಲ್ಲ. ಆನೆಸ್ಟಾಗಿ ಹೇಳ್ಬೇಕಂತಂತಂದರೆ, ನನ್ನ ಮೇಲೆ ನಾನು ಡೌಟ್ ಪಟ್ಟಿದ್ದೀನಿನೂ ಇದ್ದೀನಿ, ಸಿಕ್ಕಾಪಟ್ಟೆ ಡೌಟ್ ಪಟ್ಟಿದ್ದೀನಿ. ಬಟ್ ಏನು ನನ್ನ ತಂದೆ ತಾಯಿ, ನಮ್ಮ ತಾತ ಅಜ್ಜಿ ಅವ್ರದ್ದು ಏನು ಕನಸಿತ್ತು, ಅವ್ರು ಅದನ್ನೇ ಹೇಳ್ತಿದ್ರು. ಏನಂತಂತಂದರೆ, ಏನಿಲ್ಲ, ಇದೊಂದು ಅಟೆಂಪ್ಟ್ ಕೊಡು, ತಾತನ ಆಸೆ ತೀರಿಸು, ನೀ ಪಾಸ್ ಆಗಲಿಲ್ಲ ಅಂದರೂ ನಡೆಯುತ್ತೆ, 6 ಅಟೆಂಪ್ಟ್ಸ್ ಇರ್ತವೆ ನಿನಗೆ, 6 ಅಟೆಂಪ್ಟ್ ಕೊಟ್ಟು ಮುಗಿಸ್ಬಿಡು, ಆಮೇಲೆ ನನಗೇನು ರಿಗ್ರೆಟ್ಸ್ ಇರಲ್ಲ, ಇದು ಇರೋಂಗಿಲ್ಲ ಅಂತಂದು.
ಟ್ವೆಲ್ತ್ ಫೇಲ್ ಮೂವಿ ನೋಡಿದ್ರೆ ಅನಿಸುತ್ತೆ, ಯಾವುದೋ ಹಿಂದಿ ಮೂವಿ ಇದೆ ಅದು. ಸೊ ಯು ಪಿ ಎಸ್ ಸಿ ನಮ್ಮ ದೇಶದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂತಂದರೆ, ಅದು ಪಾಸ್ ಆಗಿಬಿಟ್ರೆ ಅವನು ಸಿಕ್ಕಾಪಟ್ಟೆ ಜ್ಞಾನಿ ಅಂತಂದು. ಹಾಗೇನಿಲ್ಲ, ಪರಿಶ್ರಮ ಪಡಬೇಕು. ಎಲ್ಲ ತಂದೆ ತಾಯಿಗಳಿಗೆ ಅದನ್ನೇ ಹೇಳ್ತೀನಿ. ಏನಂತಂದರೆ, ನೀವು ಎಷ್ಟು ಟ್ಯಾಲೆಂಟು, ಎಷ್ಟು ಇಂಟೆಲಿಜೆಂಟ್ ಇರ್ತೀರೋ ಅದು ಏನು ಮ್ಯಾಟ್ರ್ ಆಗಲ್ಲ. ನಿಮ್ಮ ಮಗ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ, ಸಬ್ಜೆಕ್ಟ್ನಲ್ಲಿ ಇಂಟೆಲಿಜೆಂಟ್ ಇದ್ದರೆ ಸಾಕು. ಯಾವುದಾದ್ರೂ ಒಂದು ಕ್ಷೇತ್ರ, ಆಟದಲ್ಲಿ ಇಂಟೆಲಿಜೆಂಟ್ ಇದ್ದರೂ ಸಾಕು. ಯಾಕಂತಂದರೆ ಯಾವುದಾದ್ರೂ ಫೀಲ್ಡ್ನಲ್ಲಿ ಇಂಟೆಲಿಜೆಂಟ್ ಇದ್ದರೆ ಅವನಿಗೆ ಗೊತ್ತಿರುತ್ತೆ, ಅದು 100% ಅದನ್ನು ಅಚೀವ್ ಮಾಡಿರ್ತಾನೆ ಅಂತಂದು. ಅದನ್ನೇ ಅವನು ಅಲ್ಲಿ ಹೋಗಿ ರಿಪ್ಲಿಕೇಟ್ ಮಾಡಿದರೆ ಸಾಕು, ಎಕ್ಸಾಮ್ ಪಾಸ್ ಆಗ್ತಾನೆ. ಇದು ಯಾವುದು ಏನಂತಂತಂದರೆ, ಇದು ಎಕ್ಸಾಮ್ಸ್ ಎಲ್ಲ ಸಿಟಿ ಮಕ್ಕಳೇ ಬರೀಬೇಕು. ಯಾಕಂದರೆ ಅವರಿಗಷ್ಟೇ ಎಕ್ಸೆಸಿಬಿಲಿಟಿ ಇರ್ತಿತ್ತು, ಅವರಿಗಷ್ಟೇ ಸಿಗ್ತಿತ್ತು ಇದು ಅವಕಾಶ. ಬಟ್ ಈಗೇನಂತಂದರೆ, ತಂತ್ರಜ್ಞಾನದಿಂದ ನಾವು ಎಲ್ಲ ಹಳ್ಳಿನಲ್ಲಿ ಕೂತು ಓದಿ ಕ್ಲಿಯರ್ ಆದವರು ಇದ್ದಾರೆ. ಸೊ ನಾನು ನೋಡ್ತಾ ಇರ್ತೀನಲ್ವಾ, ಇದೆಲ್ಲ ಈಗಿನ ಕಾಲದಲ್ಲಿ ಹಳ್ಳಿ ಮಕ್ಕಳೇ ಜಾಸ್ತಿ ದೆಹಲಿಯಲ್ಲಿದ್ದಾರೆ. ನನ್ನ ಎಷ್ಟು ಸ್ನೇಹಿತರಿದ್ದಾರೆ, ಎಲ್ಲರೂ ಹಳ್ಳಿಯಿಂದನೇ ಬಂದಿದ್ದರು, ಭಾರತದ ವಿವಿಧ ಹಳ್ಳಿಗಳಿಂದನೇ. ಸೊ ಯಾವುದೇ ಪರೀಕ್ಷೆ ನೀವು ಮಾಡಬೇಕಾಗಿತ್ತಂತಂದ್ರೂ ನಿಮ್ಮ ಗುರಿ, ನಿಮ್ಮ ತಂದೆ ತಾಯಿಯ ಪರಿಶ್ರಮ, ಅದು ಒಂದು ನೆನಪಿರಲಿ. ಯಾಕಂತಂತಂದರೆ, ನಾವು ಹೋಗಿ ಸಿಟಿನಲ್ಲಿ ಹೋಗಿ ಬದಲಾಗ್ಬೋದು, ಸಿಟಿನಲ್ಲಿ ಹೋಗಿ ಸಿಟಿ ಲೈಫ್ ಅಡ್ಜಸ್ಟ್ ಮಾಡಿಕೊಂಡು ಹಳ್ಳಿನ ಮರ್ತು ಬಿಡಬಾರ್ದು. ತಂದೆ ತಾಯಿ ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ, ಅದನ್ನ ನೆನ್ಪಿಟ್ಕೊಂಡ್ರೆ ಮುಗಿದು ಹೋಯ್ತು. ನಿಮ್ಗೆ ಏನು ಪ್ರೇರಣೆ ಬೇಕಾಗಿಲ್ಲ, ಯಾರ್ದು ಇದನ್ನು ಬೇಕಾಗಿಲ್ಲ. ನನ್ನ ತಂದೆ ಓದಿದ್ದಿಲ್ಲ, ಸೊ ನಮ್ಮ ತಾತ ಅಷ್ಟು ಜಾಸ್ತಿ ಶಿಕ್ಷಣ ಇಲ್ಲದೇನೆ ಇದ್ದು, ಅವ್ರಿಗೇನೋ ಒಂದು ಹುಮ್ಮಸ್ಸು, ನನ್ನ ಮಕ್ಕಳಿಗೆ ಓದಿಸ್ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಓದಿಸ್ಬೇಕು, ಇವ್ರೇನೋ ಶಾನೆ ಇದ್ದಾನೆ ಅಂತಂದು. ಸೊ ಅದರಿಂದನೇ ಸೈನಿಕ ಶಾಲೆಗೆ ನನ್ನ ಸೇರಿಸಿದ್ರು. ಸೊ ಅವಾಗೇ ನಮ್ಮ ತಾತ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ರು, ಮುಗೀತು ನನ್ನ ಮೊಮ್ಮಗ ಸೈನಿಕ ಶಾಲೆಗೆ ಹೋಗಿದ್ದಾನೆ ಅಂತಂತಂದು. ಸೊ ನಾನು ಹೇಳೋದಿಷ್ಟೇ ಎಲ್ಲ ಪಾಲಕರಿಗೆ, ಎಲ್ಲ ತಂದೆ ತಾಯಿಗಳಿಗೆ, ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಈ ಒಂದನೇತೆ ಯಾವುದೋ ಒಂದು ಪರೀಕ್ಷೆನಲ್ಲಿ ಕಡಿಮೆ ಸ್ಕೋರ್ ಬಂದಿದೆ, ಯಾವುದೇ ಸೆಕೆಂಡ್ ರ್ಯಾಂಕ್ ಬಂದಿದೆ ಅಂತ ಕುಗ್ಗಬೇಡಿ. ಯಾಕಂತಂದರೆ ಇದು ಒಂದು ದೊಡ್ಡ ಮ್ಯಾರಥಾನ್ ಅಥವಾ ದೊಡ್ಡ ರೇಸ್ ಇದೆ. ಸೊ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಆ್ಯಂಡ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಮ್ಮ ಹಳ್ಳಿಯಿಂದ ಯಾವುದೇ ಗೌರ್ಮೆಂಟ್ ಸೇವೆನಲ್ಲಿ ಪರೀಕ್ಷೆನಲ್ಲಿ ಪಾಸ್ ಆಗೋದಿರಲಿ, ಯಾವುದೇ ಒಂದು ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು, ಎಲ್ಲರೂ ಆಗಲಿ ಅಂತ ನನ್ನ ಹರಿಸ್ತೀನಿ. ಮತ್ತು ನಾನು ಇನ್ನು 30 ವರ್ಷ ನಾನು ಗೌರ್ಮೆಂಟ್ನಲ್ಲಿ ಕೆಲಸ ಅಂದರೆ ನನ್ನ ಸರ್ವಿಸ್ ಇದೆ. ಸೊ ಎಷ್ಟು ವರ್ಷ ನಾನು ಕೆಲಸ ಮಾಡ್ತೀನಿ, ನನ್ನ ಹಳ್ಳಿಯನ್ನು ಮರೆಯಲ್ಲ. ನನ್ನ ಹೃದಯದಿಂದ ಇವತ್ತು ಹಳ್ಳಿಯ ಗಣ್ಯರು ಬಂದಿದ್ದರು ನಮ್ಮ ಮನೆಯಲ್ಲಿ. ಸೊ ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ನಮ್ಮ ಊರಲ್ಲಿ ಏನು ಸವಲತ್ತುಗಳು, ಏನು ಸೇವೆಗಳು ಏನಿರುತ್ತೋ, ಏನು ಬೇಕಾಗುತ್ತೋ, ನನ್ನ ಹೃದಯದಿಂದ ನಾನು ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಿ ಈ ಹಳ್ಳಿಗೆ ಎಷ್ಟಾಗುತ್ತೆ ಅಷ್ಟು ಸವಲತ್ತುಗಳು ಬರಲಿ, ನಮ್ಮ ಜನರಿಗೆ ಏನಾದರೂ ಆಗಲಿ ಅಂತ ಮಾಡಬೇಕಂತ ನನ್ನ ಆಸೆ ಇದೆ. ಇದು ನಾನು ಜಸ್ಟ್ ಹೇಳಿಕ್ಕಂತ ಮಾಡ್ತಾ ಇಲ್ಲ, ಇದನ್ನು ನಾನು ನಮ್ಮ ತಂದೆಯವರಿಗೂ ಹೇಳಿದ್ದೆ. ಇಲ್ಲಿ ಎಷ್ಟೋ ಮಂದಿ ನಮ್ಮ ಮನೆಯಲ್ಲಿ ಬಂದಿದ್ದರು ಗಣ್ಯರಿಗೂ, ಅವರಿಗೂ ಅದನ್ನೇ ಹೇಳಿದ್ದೆ. ನಾನು A to Z ಅಂದರೆ ಏನು ಪ್ರಾಜೆಕ್ಟ್ ಐಡಿಯಾಸ್ ಇರ್ತವೆ ಅದು ಇಂಪ್ಲಿಮೆಂಟ್ ಆಗೋ ತನಕ ನಾನು ಅವ್ರ ಹಿಂದೆ ಇರ್ತೀನಿ. ನಾನು ಮುಂದೆ ಹೋಗಿ ಸರ್ಕಾರದಿಂದ ಏನು ಸವಲತ್ತುಗಳು ಹೆಲ್ಪ್ ಆಗುತ್ತೆ, ಏನು ಮಾಡ್ಬೋದು, ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ನನ್ನ ಇಲ್ಲಿಂದ ಏನಂತಂದರೆ ಶಪಥ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇಲ್ಲೇ ವೇದಿಕೆಯಲ್ಲಿ ಇರ್ತಕ್ಕಂಥ ತಾತ, ನಮ್ಮ ಅಜ್ಜ ಅವರ ಸ್ನೇಹಿತರು ಎಷ್ಟೋ ಮಂದಿ ತೆಳಗನೂ ಇದ್ದಾರೆ. ಸೊ ಏನಂತಂತಂದರೆ ಅವ್ರ ಜೊತೆ ಅವ್ರು ಹೇಳ್ತಿದ್ರು, ಅಂದರೆ ಒಳ್ಳೆ ಪ್ರತಿಭೆ ಅಂತ ನಾನು ಚಿಕ್ಕವನಿದ್ದಾಗ ಹೇಳ್ತಿದ್ರು. ಎಸ್ಪೆಷಲಿ ರಾಮಸ್ವಾಮಿ ಸ್ಕೂಲ್ ಆಗ್ಬೋದು. ಸೊ ಆ ಶಾಲೆಯಲ್ಲಿ ನಾನು 4ನೇ ತರಗತಿನಲ್ಲಿ ಇನ್ನೂ ಒಂದು ಏನಂತಂತಂದರೆ, ನಂದು ಶಾಲೆ ಇಲ್ಲೇ ಶುರುವಾಗಿತ್ತು, ಆ ಸ್ಕೂಲ್ ಇದ್ದಿದ್ದಿಲ್ಲ. ಸೊ ಕಲ್ಯಾಣ ಮಂಟಪದಲ್ಲೇ ನಮ್ಮದು ಶಿಕ್ಷಣ ನಡೀತಿತ್ತು. ಇದು ಒಂದು ರೂಮ್ ಇದೆ ಇಲ್ಲೇ ಪಕ್ಕ. ಸೊ ಅಲ್ಲೇ ನಂದು 2nd ಮತ್ತು 3rd ಸ್ಟ್ಯಾಂಡರ್ಡ್ ಅಂದರೆ 2ನೇ ಮತ್ತು 3ನೇ ತರಗತಿ ಇಲ್ಲೇ ಓದಿದ್ದು ನಾನು. ಸೊ ಶಾಕಂಬರಿ ಸೊಸೈಟಿ, ರಾಮಸ್ವಾಮಿ ಸ್ಕೂಲ್ ಅವರಿಗೆ ನಾನು ಎಂದಿಗೂ ಚಿರಋಣಿ. ನನ್ನ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.